ಹೇಳ್ರಪ್ಪ. ಬಿಜೆಪಿನೇ ಅಧಿಕಾರಿ ಬರಬೇಕು. ಯಾಕೆ ಸರ್ ಬಿಜೆಪಿ? ಮೋದಿನೇ ಬರಬೇಕು. ಯಾಕೆ ಸರ್ ರಾಹುಲ್ ಗಾಂಧಿ ಅವ್ರು ಬೇಡ? ರಾಹುಲ್ ಗಾಂಧಿ ಇಟ್ಸ್ ಅನ್ಫಿಟ್. ಅವನಿಗೆ ಬರೀ ಅವನದೇ ಆದ ಥಿಂಕಿಂಗ್ ಇದೆ. ಅವನು ದೇಶನ ಮಾರ್ಬಿಡ್ತಾನೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ಹಾಕ. ಅಲ್ಲ ಸರ್, ರಾಹುಲ್ ಗಾಂಧಿ ಅವ್ರು ಬಂದ್ರೆ ದೇಶವನ್ನು ಮಾರಿಬಿಡ್ತಾರೆ ಅಂತ ಹೇಳಿದ್ರೆ 67 ವರ್ಷ ಕಾಂಗ್ರೆಸ್ ಇತ್ತು. 67 ವರ್ಷ ಕಾಂಗ್ರೆಸ್ ಇತ್ತು. ಆಗಿನ ಲೀಡರ್ಗಳು ಬೇರೆ, ಈ ಮನುಷ್ಯನೇ ಬೇರೆ. ಇವತ್ತು ನನಗೊಂದು ಸತ್ಯ ಅರ್ಥ ಆಗೋಯ್ತು. ಈಗ ರಾಜ್ಯದಲ್ಲಿರುವ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ರಾಮ ರಾಮ ಹೇಳಿ ಓಟ್ ಕೇಳ್ತಿದ್ದಾರೆ ಅಂತ ಹೇಳಿ. ಸುಳ್ಳು. ರಾಮ ಬಂದು ಹಿಂದೂಗಳದು ಆರಾಧ್ಯ ದೈವ. ನಮ್ಮ ಮನೆ ಬರ ಬೇಕಾ ಬಿಟ್ಟಿ ಬರ್ದಿರೋ ಬ್ರಹ್ಮ ಬಂದ್ರು ಬದಲಾಯಿಸಕ್ಕಾಗಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು. ಇಲ್ಲ ರಾಮ ಮಂದಿರ ಕಟ್ತೀರಿ ಅಂತ ಬಂದಿದ್ದು. ಸುಮ್ಮನೆ ಕೂತಿರಲ್ಲ. ಮೈಸೂರಿನವರು ಅದನ್ನ ಶಿಲೆನ ಎತ್ತಿದ್ದಾರೆ. ಅಲ್ಲ ಹೇಳಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಪ್ರಪಂಚಕ್ಕೆ ಫೇಮಸ್ ಆಗೋದು. ಇದಕ್ಕಿಂತ ಬೇಕಂದ್ರೆ ಸರ್, ಕಾಶ್ಮೀರದಲ್ಲಿ ಕಲ್ಲು ಬಿಸಾಡ್ತಿದ್ರು. ಅಲ್ಲಿ ನಮ್ಮ ಯೋಧರು ಹೋದ್ರೆ ಅವ್ರ ಮೇಲೆ ಕಲ್ಲು ಬಿಸಾಡ್ತಿದ್ರು. ಆದ್ರೆ ಈಗ ಇಡೀ ಕಾಶ್ಮೀರದಲ್ಲಿ ತಿರಂಗ ಹಾರ್ತಿದ್ದಾರೆ, ಹೂ ಹಾಕ್ತಾರೆ. ಫ್ಲಾಶ್ ಬ್ಯಾಕ್. ನಾವು ಭಾರತೀಯ ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಬರ್ಬಾರ್ದು? ಅಲ್ಲ ಅವ್ರು ಮಾತಾಡ್ತಾರೆ, ಮಾತಾಡಲಿ ಸರ್. ಅಲ್ಲ ನೀವು ಮಾತಾಡಿ, ನೀವು ಬರ್ಬಾರ್ದು. ಮಾತಾಡಿ, ನೀವು ಬರ್ಬಾರ್ದು ಅಂತ ಹೇಳಿದ್ರಿ. ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಬರ್ಬಾರ್ದು? ಅವ್ರು ಮಾತಾಡಲಿ ಸರ್. ಅಲ್ಲ ಸರ್, ಅವ್ರು ಮಾತಾಡ್ತಾರೆ, ನೀವು ಹೇಳಿ. ಇಲ್ಲ ಅವ್ರು ಮಾತಾಡಲಿ, ಪರವಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ಇದು ರಿಸ್ಕ್ ಅನ್ನಿಸ್ತಾ ಇಲ್ವಾ? ರಿಸ್ಕ್ ಯಾರು ಅಧಿಕಾರಕ್ಕೆ ಬಂದ್ರೆ ಉತ್ತಮ? ಈಗ ಮೋದಿ ಅಂತವರೇ ಬರಬೇಕು. ಯಾಕಂತಂದ್ರೆ ಯಾವ ಗ್ಯಾರಂಟಿನಿಂದ ಏನು ಪ್ರಯೋಜನ ಆಗಲ್ಲ. ಎಲ್ಲರೂ ದುಡ್ಡು ತಿನ್ನಬೇಕು. ಎಲ್ಲ ಡೆವಲಪ್ಮೆಂಟ್ ನೋಡ್ಬೇಕಾದ್ರೆ ನರೇಂದ್ರ ಮೋದಿ ಅವರ ಟರ್ಮೇ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತೀರಿ. ಈಗ ರಾಜ್ಯದಲ್ಲಿ 5 ಬೀಸ್ ಕೊಟ್ಟಿದ್ದಾರೆ. ಜನರೆಲ್ಲ ಆರಾಮಾಗಿ ಕೂತ್ಕೊಳ್ಳಿ. 10 ಕೆಜಿ ಅಕ್ಕಿ ಕೊಡ್ತೇನೆ, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೇನೆ, ಮನೆ ಹೊತ್ತಿಗೆ 2000 ಕೊಡ್ತೇನೆ, 3000 1000 ಇದೆಲ್ಲ ನೋಡೋಕೆ ಏನು ಹೇಳ್ತೀರಿ ಸರ್? ಯಾವಾಗಲೂ ಒಬ್ಬರಿಂದ ಬೇಡಿ ತಿನ್ನೋ ಬುದ್ಧಿಯನ್ನು ಬಿಡಬೇಕು. ಮೊದಲು 1 ದಿವಸ 2 ದಿವಸ ಚೆನ್ನಾಗಿರುತ್ತೆ. ನಂಟರ ಮನೆಗೆ ಹೋದರೆ 1 ದಿವಸ ಊಟ ಹಾಕ್ತಾರೆ, 2 ದಿವಸ ಊಟ, 3 ದಿವಸ ನಮಗೆ ಗೌರವ ಇರಲ್ಲ, ಅವ್ರಿಗೂ ಗೌರವ ಇರಲ್ಲ. ದುಡಿದು ತಿನ್ನೋವನೇ ನಿಜವಾದ ಧಣಿ ಅಂತ ಒಂದು ಇಟ್ಕೊಂಡ್ರೆ ಮಾತಾನೆ ಅವ್ನು ಕೊಡ್ತಾ ಇದ್ದಾನೆ, ಕರೆಂಟ್ ಕೊಡ್ತಾನೆ. ಎಷ್ಟು ದಿವಸ ತಿಂದ್ಕೊಂಡಿದ್ದೆ. ನಮ್ಗೆ ಮಾನ ಮರ್ಯಾದೆ ಸ್ವಾಭಿಮಾನ ಬೇಕು. ನಾನು ಇರಬೇಕೋ ಬೇಡ? मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.